ಬಹುತೇಕ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಸಿಂಹಪಾಲು ಅಂತ ರಿಪಬ್ಲಿಕ್ ನೆಟ್ವರ್ಕ್ನ ಸಮೀಕ್ಷೆ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ದೊಡ್ಡ ರಾಜ್ಯಗಳಲ್ಲಿ ಕಮಲದ್ದೇ ಪಾರುಪತ್ಯ. ಯುಪಿಯಲ್ಲಿ ನಮೋ ಯೋಗಿ ಮ್ಯಾಜಿಕ್. ಜನರು ಕಾತುರದಿಂದ ಕಾಯ್ತಿದ್ದ ರಿಪಬ್ಲಿಕ್ ನೆಟ್ವರ್ಕ್ನ ನಿಖರ ಹಾಗೂ ಅತಿ ವಿಶ್ವಸನೀಯ ಎಕ್ಸಿಟ್ ಪೋಲ್ನ ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿಗೆ ಜನರು ಬಹುಪರ ಕಂದಿದ್ದಾರೆ. ಬಹುತೇಕ ದೊಡ್ಡ ರಾಜ್ಯಗಳಲ್ಲಿ ಮೋದಿ ಸುನಾಮಿಗೆ ಇಂಡಿ ಮೈತ್ರಿಕೂಟ ಧೂಳಿಪಟವಾಗಿದೆ. ನಿನ್ನೆ ಹೊರಬಿದ್ದ ಪಿ ಮಾರ್ಕ್ ಮ್ಯಾಟ್ರಿಕ್ಸ್ ಸೇರಿ ಸಮೀಕ್ಷೆಯಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಮೋದಿ ಸುನಾಮಿಗೆ ವಿಪಕ್ಷಗಳು ಕೊಚ್ಚಿ ಹೋಗಿವೆ. ಉತ್ತರ ಪ್ರದೇಶದಲ್ಲಿ ಮೋದಿ ಮಂತ್ರದಂಡದ ಜೊತೆಗೆ ಬುಲ್ಡೋಸರ್ ಬಾಬಾನ ಕೆಲಸಗಳು ಯುಪಿಯಲ್ಲಿ ಹೆಚ್ಚು ಸ್ಥಾನ ತಂದುಕೊಡಲಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಕೂಟ ಬಿಜೆಪಿಗೆ ಟಫ್ ಫೈಟ್ ನೀಡಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ಸಿಪಿ ಪಕ್ಷ ಒಡೆದಿದ್ದು ಎನ್ಡಿಎಗೆ ಮುಳ್ಳಾಗೋ ಸಾಧ್ಯತೆಗಳಿವೆ. ಉದ್ಧವ್ ಠಾಕ್ರೆ ಹಾಗೂ ಶರದ್ ಪವಾರ್ನ ಅನುಕಂಪ ಮತಗಳು ಮೋದಿ ಹವಾವನ್ನ ತಗ್ಗಿಸಿದೆ. ಒಟ್ಟಾರೆ ಎಕ್ಸಿಟ್ ಪೋಲ್ನಲ್ಲಿ ಮೋದಿಗೆ ಬಹುಪರ ಅಂದಿದ್ದು ಇದರ ಮೌಲ್ಯಮಾಪನ ಜೂನ್ 4ರಂದು ನಡೆಯಲಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಹಾಗಿದ್ರೆ ಉತ್ತರ ಪ್ರದೇಶ ಮುಂತಾದ ಅನೇಕ ರಾಜ್ಯಗಳಿದೆಯಲ್ಲ, ಇಲ್ಲೆಲ್ಲ ಕ್ಲೀನ್ ಸ್ವಿಪ್. ಅದಕ್ಕೆ ಮೊನ್ನೆ ರೇವಂತ್ ರೆಡ್ಡಿ ಹೇಳ್ತಾ ಇದ್ರು, ಅಂದರೆ 400 ಪಾರ್ ಹೆಂಗಾಗುತ್ತೆ ಅಂದರೆ ಎಲ್ಲೆಲ್ಲಿ ಬರಬೇಕಾ ಎಲ್ಲ ಸ್ವೀಪ್ ಮಾಡಿ ಆಗಿದೆ, ಇನ್ನು ಹೆಂಗೆ ಬರ್ತೆ, ಇನ್ನಿರುವಂಥದ್ದು ಬಿ ಜೆ ಪಿ ಇಲ್ಲದೇ ಇರೋ ಜಾಗ ಅಂತ. ಹಾಗಿದ್ರೆ ಬನ್ನಿ ಏನು ಪ್ರಯತ್ನ ಮಾಡುತ್ತೆ 400ಕ್ಕೆ ಅಂತೇಳಿ. ಯು ಪಿಯಲ್ಲಿ ಬುಲ್ಡೋಜರ್ ಬಾಬಾ ಹವಾ ಇದೆ. ಅಲ್ಲಿ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಸರಿನೋ ತಪ್ಪೋ ಬೇರೆ ವಿಚಾರ. ನನಗೆ ಒಮ್ಮೆ ಅನಿಸುತ್ತೆ, ಈಗ ನೋಡಿ ಪ್ರಜ್ವಲ್ ರೇವಣ್ಣ ಅಂತ ಅತ್ಯಾಚಾರದ ಕೆಲವು ಆರೋಪಿಗಳು, ಆಮೇಲೆ ನೇಹಾ ಕೊಲೆ ಆರೋಪಿಗಳು, ಆಮೇಲೆ ಅಂಜಲಿ ಕೊಲೆ ಆರೋಪಿಗಳು, ಇಂಥವರೆಲ್ಲ ಏನು ಧೈರ್ಯ ಅಂತಂದರೆ ಅವಳನ್ನು ಕೊಂದಾಗಿ ನಿನ್ನನ್ನು ಕೊಲ್ತೀನಿ, ಆ ಮನೆ ಉಡಿಸಿ ಮಾಡಬೇಕು, 4 ಬೀಳ್ಬೇಕು ಪೆಟ್ಟು, ಇಲ್ಲಾಂತಂದ್ರೆ ಆಗಲ್ಲ ಸರ್, ಹಿಂಗೇ ಮಾಡ್ತಾ ಹೋಗ್ತಾರೆ. ಈಗ ಪ್ರಜ್ವಲ್ ರೇವಣ್ಣನ ನೋಡಿ, ಅವ್ನಿಗೆ ಗೊತ್ತಿದೆ ಕಾನೂನು ಏನೆಲ್ಲ ಆಗುತ್ತೆ ಅಂತೇಳಿ ಆಟ ಆಡ್ತಾ ಇದ್ದಾರೆ, ನೌಟಂಕಿ ಆಟ ಅಲ್ವಾ. ಅಂಥ ಸಾಮಾಜಿಕ ದುಷ್ಕೃತ್ಯಗಳನ್ನು ನಡೆಸುವಂಥವರ ಕಾಲ್ಗೊಂದು ಗುಂಡೆಟ್ಟು ಹಿಡಿದ್ರೆ ಹೆಂಗಿರುತ್ತೆ, ಕುಂಟುತ್ತಾ ಹೋಗುವಾಗ ಗೊತ್ತಾಗುತ್ತೆ ನಮಗೆ, ಇವನು ಹಿಂಗಾಗಿದ್ದಾನೆ ಅಂತ ಹಾಕ್ಬಿಡ್ಬೇಕು. ಬಡವನಾದ್ರೆ ಮಾತ್ರ ಓಡಿದ್ದ ನೀವು ಎನ್ಕೌಂಟ್ರ್ ಯಾಕೆ ಮಾಡ್ತೀರಿ, ದೊಡ್ಡವ್ರಿಗೂ ಮಾಡಿ ಯಾಕೆ ಬಿಸಾಕಿ ಎತ್ತಕ್ಕೆ ಹೋಗಲಿ, ಎತ್ತಕ್ಕೆ ಯಾಕೆ ಬೇಕಂತದ್ದು. ಇನ್ನು ಮೋದಿ ಮ್ಯಾಜಿಕ್ ಜೊತೆ ಯೋಗಿ ಜನಪ್ರಿಯತೆ ಇದೆ ಉತ್ತರ ಪ್ರದೇಶದಲ್ಲಿ 80 ಸೀಟು. ಉತ್ತರ ಪ್ರದೇಶದಲ್ಲಿ ಟೋಟಲ್ ಇರೋದು 80 ಸೀಟು. ಕಳೆದ ಬಾರಿ ಕಡಿಮೆ ನಿಜವಾಗಿ 62, ಅದಕ್ಕಿಂತ ಮೊದಲನೇ ಬಾರಿ 72. ಗೊತ್ತೇ ಇಲ್ಲ 72 ಬರುತ್ತೆ ಅಂತೇಳಿ. ನಿಮಗೆ ಉತ್ತರ ಪ್ರದೇಶದಲ್ಲಿ ಯಾರು ಅತಿ ಹೆಚ್ಚು ಗೆಲ್ತಾರೋ ಅವರು ಅಧಿಕಾರಕ್ಕೆ ಏರ್ತಾರೆ ಅನ್ನೋದು ನಾಣ್ಣುಡಿ. ನಮ್ಮಲ್ಲಿ ಶೃಂಗೇರಿ ಬಗ್ಗೆ ಇದೆ, ಶೃಂಗೇರಿಯಲ್ಲಿ ಯಾವ ಶಾಸಕ ಗೆಲ್ತಾನೋ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ. ಅದು ಒಮ್ಮೆ ತಪ್ಪಿದೆ, ಅದು ಆ ಥರ ಒಂದಿರುತ್ತೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ದೊಡ್ಡ ಹವಾ ಅಲ್ಲಿ ಬೀಸ್ತಾ ಇರ್ಬೋದು. ಇಲ್ಲಿ ಅದು ಆ ಆರಂಭದಲ್ಲಿ ಸ್ವಲ್ಪ ಕಾಣ್ತು ಬಿಟ್ಟರೆ ರಾಮ ಮಂದಿರವನ್ನು ದೊಡ್ಡ ಎಸ್ಟಾಬ್ಲಿಷ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಬಿ ಜೆ ಪಿ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಕೈಗೊಂಡ ಅಭಿವೃದ್ಧಿ ಕಾರ್ಯ, ಇನ್ನು ಜ್ಞಾನವ್ಯಾಪಿ ಮಥುರಾ ನಿರ್ಮಾಣದ ಜಟಾಪಟಿ ಯಶಸ್ಸು ಕೂಡ ಬಿ ಜೆ ಪಿಗೆ ಲಾಭ ಆಗ್ಬೋದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಅಂತೇಳಿ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ನಾನು ಹೇಳಿದೆ 2009ರಲ್ಲಿ ಕೇವಲ 1 ಸೀಟು, 2019ರಲ್ಲಿ 18 ಸೀಟು. ಈ ಬಾರಿ ಅತಿ ಹೆಚ್ಚು ಸೀಟುಗಳನ್ನು TMC ವಿರುದ್ಧ ಗೆದ್ದುಕೊಳ್ಳುತ್ತೆ ಅಂತೇಳಿ. ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅಂತ ಇತ್ತು, ಹೇಳ ಹೆಸರಿಲ್ಲದಂತೆ ಮಾಯವಾಯಿತು. ಆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಇತ್ತು, ಒಂದು ಕಡೆ ಈ ಕಮ್ಯುನಿಸ್ಟ್ ಓಟ್ಗಳೆಲ್ಲ ಒಂದು ರೀತಿಯಲ್ಲಿ ದೀದಿಯವರಿಗೆ ಬರೋದಕ್ಕೆ ಶುರುವಾಯಿತು. ಈಗ ಕಮ್ಯುನಿಸ್ಟ್ ಸರ್ವನಾಶವಾಗಿ ಅದೆಲ್ಲ ಕೂಡ ಬಿ ಜೆ ಪಿಗೆ ಬರೋದಕ್ಕೆ ಶುರುವಾಗಿದೆ. ಅಲ್ಲಿ ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಶಿಥಿಲಾವಸ್ಥೆಗೆ ಬರ್ತಾ ಇದೆ ನನ್ನ ಪ್ರಕಾರ. ಮತ್ತೊಂದು ಕಡೆ TMC ಮತ್ತು BJP. ಈ ಬಾರಿ ಪ್ರಶಾಂತ್ ಕಿಶೋರ್ ಹೇಳಿದರು, ಏನು
ಪಶ್ಚಿಮ ಬಂಗಾಳದಲ್ಲಿ ನಂಬರ್ 1 ಪಾರ್ಟಿಯಾಗಿ ಬರುತ್ತೆ BJP. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಲಾಗ್ತಾ ಇದೆ. TMC ವಿರುದ್ಧ ಪ್ರಬಲ ಆಡಳಿತ ವಿರೋಧಿ ಅಲೆ ಇದೆ. ಬಂಗಾಳ ಸಚಿವರ ವಿರುದ್ಧ ಸಾಲು ಭ್ರಷ್ಟಾಚಾರ ಕೇಸಿದೆ, ಮಾತ್ರ ತುಂಬ ಕೇಸಿದೆ. ಸಚಿವರು ಆಪ್ತರ ನಿವಾಸದಲ್ಲೇ ಸಿಕ್ಕ ಕೋಟಿ ಹಣ, ಆಮೇಲೆ ಸಂದೇಶ್ ಖಾಲಿ, ನಾವು ಭಾಳ ದೊಡ್ಡ ಸುದ್ದಿ ಮಾಡಿದ್ವಿ, ನಡೆದ ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು, ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿದ ಪ್ರಧಾನಿ ಮೋದಿಯವರ ಜನಪ್ರಿಯತೆ, BJPಯಿಂದ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮದ ಭರವಸೆ. ಅಲ್ಲಿ ಈ ರೋಹಿಂಗ್ಯಾ ಇಂದ ಬಂದ ಅವರು ಭಾಳಷ್ಟಿದ್ದಾರೆ, ಒಳನುಸುಕೋರು ಭಾಳಷ್ಟಿದ್ದಾರೆ. ಇವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಅವರನ್ನು ನೀವೆಲ್ಲ ಇದ್ದೀರಾ ಇಲ್ಲಿ, ಅವರಿಗೆಲ್ಲ ವೋಟರ್ ID ಎಲ್ಲ ಕೊಟ್ಬಿಟ್ಟು ಚಲೋ ವೋಟ್ ಹಾಕಿಸ್ಕೊಳ್ಳೋಣ ಅಂತೇಳಿ, ಇಲ್ಲ ಇವರನ್ನು ವಾಪಸ್ ಕಳಿಸ್ತೀವಿ, NRC CA ಮಾಡಿ ಎಲ್ಲ ವಾಪಸ್ ಕಳಿಸ್ತೀವಿ ಅನ್ನೋಂಥದ್ದು BJP ವಾದ. ರಾಜ್ಯದಲ್ಲಿ NRC CA ಜಾರಿ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ದೊಡ್ಡ ನಾಯಕರು ಕೊಡುವಂಥ ಈ ಪಾಲರೈಸಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ, ನರೇಂದ್ರ ಮೋದಿ ಅವರು ಸರಿನೋ ತಪ್ಪೋ, ದೊಡ್ಡ ಮಟ್ಟದಲ್ಲಿ ತಪ್ಪು ಅವ್ರು ಮಾತಾಡಿದ್ದು ಅಂತ ಚರ್ಚೆಗಳಾಗ್ತಾ ಇದ್ರು ಕೂಡ ವೋಟರ್ಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮಂಗಳಸೂತ್ರ ಹಾಗೂ ಮುಸ್ಲಿಂ ಮೀಸಲಾತಿ ಅಸ್ತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡಿದರು. 2ನೇ ಹಂತದ ಮತದಾನದ ಬಳಿಕ ಮುಸ್ಲಿಂ ಮೀಸಲಾತಿ ಅಸ್ತ್ರ, ನಾನು ಹೇಳಿದ್ನಲ್ವಾ, ಇಲ್ಲಿ ತಮಿಳುನಾಡು, ಕೇರಳ ಇದೆಲ್ಲ ಓಟ್ ಆದ ನಂತರ ಮುಸ್ಲಿಂ ಮೀಸಲಾತಿ ನೋಡಿ, ನಿಮ್ಮ ಮೀಸಲಾತಿ ಕಿತ್ಕೊಂಡು, ದಲಿತ ಹಿಂದುಳಿದವರ ಮೀಸಲಾತಿ ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ, ನಾನು ಜೀವಂತವಾಗಿರೋ ತನಕ ಅದನ್ನು ಬಿಡಲಾರೆ ಅಂತೇಳಿ ಒಂದು ಘೋಷಣೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಆಮೇಲೆ ಒಡಿಶಾದಲ್ಲಿ ಪ್ರಶಾಂತ್ ಕಿಶೋರ್ ಹೇಳ್ತಾರೆ, ಒಡಿಶಾದಲ್ಲೂ ಕೂಡ ಈ ಬಾರಿ BJP ನಂಬರ್ 1 ಪಾರ್ಟಿಯಾಗಿ ಬರುತ್ತೆ. ಒಡಿಶಾದಲ್ಲಿ ಮೋದಿ ಜನಪ್ರಿಯತೆ ಇರಿದೆ, ಆಮೇಲೆ ಪ್ರಬಲ ಆಡಳಿತ ವಿರೋಧಿ ಅಲೆ ಇದೆ. ಅಲ್ಲಿ BJD ಇರೋದು ಬಿಜು ಪಟ್ನಾಯಕ್, ಅವರ ಪುತ್ರ ನವೀನ್ ಪಟ್ನಾಯಕ್ ಭಾಳ ನೋಡಿ, ಒಂದಂತ ಹೇಳ್ತೀನಿ, ನವೀನ್ ಪಟ್ನಾಯಕ್ ಒನ್ ಆಫ್ ದ ಬೆಸ್ಟ್ CM, ಸರಳ CM, ಅದರಲ್ಲಿ 2 ಮಾತಿಲ್ಲ. ಅಂದರೆ ಅಲ್ಲಿ ಪ್ರಾದೇಶಿಕ ಪಕ್ಷ, ಆದರೆ ಅವರ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿಯನ್ನು ವೈರಲ್ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ಕೂಡ ಒರಿಸ್ಸಾದಲ್ಲಿ BJP ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಬಿಹಾರದಲ್ಲಿ JDU ಸೇರಿದಂತೆ ಸಣ್ಣ ಪಕ್ಷಗಳ ಜೊತೆ ಮೈತ್ರಿ. ಒಂದು ಕಡೆ ನಿತೀಶ್ ಕುಮಾರೇ ಬಂದುಬಿಟ್ರು ಇಂಡಿ ಮೈತ್ರಿಕೂಟದಿಂದ, ದೊಡ್ಡ ಸಾಧನೆ ಅದು NDA ಮೈತ್ರಿಕೂಟದ್ದು. ಈ ಇಂಡಿ ಮೈತ್ರಿಕೂಟಕ್ಕೆ ಗೊತ್ತೇ ಆಗಿಲ್ಲ. ಇಲ್ಲಿ ಏನು ಗೊತ್ತಾ, ಇಂಡಿ ಮೈತ್ರಿಕೂಟದ ಪ್ರಾಬ್ಲಮ್ ಏನು ಗೊತ್ತಾ, ಬರಲಿ ಬಂದ ನಂತರ ನಾನು ಪ್ರಧಾನಿ ಇದೇ ಪ್ರಾಬ್ಲಮ್ ಆಗಿದ್ದು. ಇವರು ಒಕ್ಕೋರ್ಲಿಂದ ಯಾರಿಲ್ಲ ರೀ, ನಿತೀಶ್ ಕುಮಾರ್ ಪ್ರಧಾನಿ ನಮಗೆ, ಯಾರೇ ಬರಲಿ ಅಂತ ಒಂದು ವೇಳೆ ಯಾರು ರಾಹುಲ್ ಗಾಂಧಿ ಹೇಳಿದರು ಕೂಡ, ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕೂಡ ನಡೆದೋಗ್ಬಿಡ್ತಿತ್ತು. ಇವರು ರೆಡಿನೇ ಇಲ್ಲ ಅಂತ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಇಡೀ ದೇಶ ಎಲ್ಲ ಸುತ್ತಾಡಿ ಓಡಾಡಿ ನಿನ್ನೆ ಅವರೇ ಹೇಳ್ತಾರೆ, ಇಲ್ಲ ಪ್ರಧಾನಮಂತ್ರಿ ಯಾರಾಗಬೇಕು ಅಂದರೆ ರಾಹುಲ್ ಗಾಂಧಿ ಇಷ್ಟೊಂದು ಬರಬಾರ್ದು ಸರ್, ಇಷ್ಟೊಂದು ದೊಡ್ಡ ನಾಯಕರು ಇನ್ನೂ ಕೂಡ ಒಂದೇ ಫ್ಯಾಮಿಲಿಗೆ ಜೋತು ಬೀಳೋದಿದೆಯಲ್ಲ, ಎಷ್ಟು ಆ ಫ್ಯಾಮಿಲಿ ಬಗ್ಗೆ ಗೌರವ ಇಲ್ಲ, ಅದೇ 2 ಮಾತಿಲ್ಲ. ಅದು ನಮ್ಗೆ ಅನ್ಸುತ್ತಲ್ಲ, ಪ್ರಜಾತಂತ್ರ ವ್ಯವಸ್ಥೆ ಯಾಕೆ ಮತ್ತೆ ನಾವು ಈ ಒಂದೇ ಫ್ಯಾಮಿಲಿಗೆ ಜೋತು ಬೀಳೋದಿದ್ರೆ ಬ್ರಿಟಿಷರು ಆಗ್ಬೋದಿತ್ತಲ್ಲ. ಬ್ರಿಟಿಷರು BJP ಅದನ್ನೇ ಹೇಳೋದು, ನೋಡಿ ನಮ್ಮಿಂದ ಅವತ್ತಿಂದ ಇವತ್ತಿನ ತನಕ ನೋಡಿ ನಾವೆಷ್ಟು ಪ್ರೆಸಿಡೆಂಟ್ಗಳನ್ನು ಚೇಂಜ್ ಮಾಡಿದ್ದೀವಿ, ನೀವು ಪ್ರೆಸಿಡೆಂಟ್ ಇವರು ಯಾರು ಮಲ್ಲಿಕಾರ್ಜುನ ಖರ್ಗೆ, ಆದರೆ ಪ್ರಮುಖ ನಿರ್ಧಾರ ಕೈಗೊಳ್ಳಬೇಕು ಅಂತಂದರೆ ರಾಹುಲ್ ಗಾಂಧಿ. ವೈ ಹಾಗೆ. ಇನ್ನು ಚಿರಾಗ್ ಪಾಸ್ವಾನ್, ಮಾಜಿ CM ಮಾಂಜಿ ಜೊತೆ BJP ಮೈತ್ರಿ ಮಾಡಿಕೊಂಡಿದೆ. ಅಲ್ಲಿ ಚಿರಾಗ್ ಪಾಸ್ವಾನ್ ಜೊತೆ ರಾಮ್ವಿಲಾಸ್ ಪಾಸ್ವಾನ್ ಅವರ ಮಗ ಅವರನ್ನು ಎನ್ಕ್ಯಾಶ್ ಮಾಡಿಕೊಳ್ತು. ಆಮೇಲೆ ಯಾರು ಲೋಕ್ದಳ್ ಅಂದರೆ ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ಅಜಿತ್ ಸಿಂಗ್ ಅವರು ತೀರ್ಕೊಂಡ್ಬಿಟ್ರು, ಅವರ ಮಗನನ್ನು ಪಕ್ಷಕ್ಕೆ ಕರ್ಕೊಂಡ್ರು, ಅಂದರೆ ಜೊತೆ ಮಾಡಿಕೊಂಡ್ರು ಲೋಕ್ದಳ್. ಆಮೇಲೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಆ ಸಮುದಾಯ ಭಾಳ ಪ್ರಭಾವಶಾಲಿ, ಅದು ವರ್ಕೌಟ್ ಆಗಿರ್ಬೋದು, ಗೊತ್ತಿಲ್ಲ. ಆಮೇಲೆ ಹಿಂದುಳಿದ ಹಾಗೂ ದಲಿತರ ಮತ ಕ್ರೋಢೀಕರಿಸಲು ಯಶಸ್ವಿ, ಅದನ್ನು ಪದೇ ಪ್ರಧಾನಿ ಹೇಳ್ತಾ ಇದ್ರು, ನೋಡಿ ಹಿಂದುಳಿದವರ ಮತ್ತು ದಲಿತರ ನಿಮ್ಮ ಮೀಸಲಾತಿಯನ್ನು ತೆಗಿತಾರಂತೆ ಆಂಧ್ರ ಪ್ರದೇಶದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಈ ಹಿಂದೆ, ಹಿಂಗೆಲ್ಲ ಹೇಳಿ ಆ ಓಟನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತು. ಇನ್ನು ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಭರ್ಜರಿ ಬೆಳೆ ತೆಗೆದಿತ್ತು, ವಿಧಾನಸಭಾ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲೂ. ಯಾಕೆಂದರೆ ಕೋರ್ BJP ಮತ್ತು ಶಿವಸೇನೆ, ಕಳೆದ ಬಾರಿ ಶಿವಸೇನೆ ಮತ್ತು BJP ಸಪ್ರೇಟಾಗಿ ಸ್ಪರ್ಧೆ ಮಾಡಿತ್ತು. ಆದರೆ ಒಂದು ಮೈತ್ರಿ ಇತ್ತು, ನೀವಿದ್ದಲ್ಲಿ ನಾವು 105 ಬರುತ್ತೆ BJP, ಆಮೇಲೆ ಶಿವಸೇನೆ ಒಂದು 54 ಬರುತ್ತೆ. ಆದರೆ ಮುಖ್ಯಮಂತ್ರಿ ಕಾರಣಕ್ಕಾಗಿ ಶಿವಸೇನೆ, NCP, ಕಾಂಗ್ರೆಸ್ ಒಂದಾಗಿ ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ನಂತರ ಇಡೀ ಪಕ್ಷವನ್ನು ಛಿದ್ರ ಮಾಡಾಕ್ಬಿಟ್ರು ಅಮಿತ್ ಶಾ.
ಇನ್ನು ಇಲ್ಲಿ ಈ ಬಾರಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಬಿ ಜೆ ಪಿ. ಯಾಕೆ? ಶಿವಸೇನೆ ಮತ್ತು NCP ಎರಡು ಇಬ್ಬಾಗ ಮಾಡಿದ್ದು ಮುಳುವಾಗತ್ತೆ. ಈ ಶಿವಸೇನೆಯಲ್ಲಿದ್ದವರಿದ್ದಾರಲ್ಲ, 54ರಲ್ಲಿ 40 ಜನ ಆ ಕಡೆ ಹೋಗಿದ್ದಾರೆ ಶಿಂದೆ ಜೊತೆ, ಒಂದು 16 ಜನ ಈಗಲೂ ಕೂಡ ಉದ್ಧವ್ ಠಾಕ್ರೆ ಜೊತೆ ಇದ್ದಾರೆ. ಉದ್ಧವ್ ಠಾಕ್ರೆ ಎಷ್ಟಾದರೂ ಕೂಡ ಬಾಳಾಸಾಹೇಬ್ ಠಾಕ್ರೆ ಅವರ ಮಗ, ಬಾಳಾಸಾಹೇಬ್ ಠಾಕ್ರೆ ಅವರ ಮಗ. ಹಾಗಾಗಿ ಶಿವಸೇನೆಯ ಇಬ್ಬಾಗ ಇದೆಯಲ್ಲ, ಕೆಲವರಿಗೆ ಭಾಳ ದುಃಖ ಇದೆ ಒಂದು. ಆಮೇಲೆ NCP ಶರದ್ ಪವಾರ್ ಅವರ ಅಳಿಯ ಅಜಿತ್ ಪವಾರ್ ಪಕ್ಷವನ್ನು ಛಿದ್ರ ಮಾಡ್ಕೊಂಡು ಹೋಗ್ತಾರೆ. ಶರದ್ ಪವಾರ್ ಬಗ್ಗೆ ಕೂಡ ಮಹಾರಾಷ್ಟ್ರದಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರೀತಿ ಇದೆ. ಸೊ ಅದು ಮುಳುವಾಗಬಹುದು. ಇನ್ನು ಉದ್ಧವ್ ಠಾಕ್ರೆ ಶರದ್ ಪವಾರ್ ಮೇಲೆ ಜನರಿಗೆ ಒಂದು ಅನುಕಂಪ ಇದೆ. ಆಮೇಲೆ BJP ಕಳೆದ ಬಾರಿ ಗೆದ್ದ ಸ್ಥಾನ ಉಳಿಸಿಕೊಳ್ಳುವ ಸೂಚನೆ ಇದೆ. ಆದರೆ ಮೈತ್ರಿಕೂಟ ಇಬ್ಬಾಗವಾದ ಕಾರಣ ಮೈತ್ರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮರಾಠ ಮೀಸಲಾತಿ ಪ್ರತಿಭಟನೆ ಕಿಚ್ಚು NDAಗೆ ಹಿನ್ನಡೆ. ಅದು ನಮಗೆ ಏನು ಮೀಸಲಾತಿ ಕೊಡಿ ಅಂತೇಳಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ಮರಾಠ ಹೋರಾಟಗಾರ ಮನೋಜ್ ಜಾರಂಗೆ ತಟಸ್ಥರಾಗಿರೋದು ಕೂಡ BJPಗೆ ಹಿನ್ನಡೆಯಾಗಬಹುದು. ಇನ್ನು ಮಹಾರಾಷ್ಟ್ರದಲ್ಲಿ NDA ಸರ್ಕಾರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಕೆಲ ದಲಿತ ಪ್ರಾಬಲ್ಯ ಕ್ಷೇತ್ರದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಕೈಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದು ದಲಿತ ಮತಗಳನ್ನು ಇಂಡಿ ಕೂಟಕ್ಕೆ ತಂದು ಕೊಡಬಹುದು. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದೆ